ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Bro. ನೆನ್ನೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ಒಂದ್ಸಲ ಚೆಕ್ ಮಾಡೋಣ. ಅದಕ್ಕೂ ಮುಂಚೆ ನಾಳೆ ಶ್ರೀರಂಗಪಟ್ಟಣ ಮೈಸೂರು ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಸುಮಾರು ಜನ ಬೆಂಗಳೂರು ಕಡೆಯಿಂದ ಬೇರೆ ಬೇರೆ ಕಡೆಯಿಂದೆಲ್ಲ ಫೋನ್ ಮಾಡ್ತಾರೆ. ಅಲ್ಲಿಂದ ಬರೋ ಅವಶ್ಯಕತೆ ಏನಿಲ್ಲ ಸರ್, ಯಾಕಂದರೆ ನೀವು ಅಷ್ಟು ದೂರದಿಂದ ಬರೋದು ಬೇಡ. ಯಾರಾದರೂ ಮೈಸೂರು ರೂಟ್ ಮಾತ್ರ, ಮೈಸೂರು ಶ್ರೀರಂಗಪಟ್ಟಣ ಇರೋರು ಮಾತ್ರ, ಅದು ನೀವು ಫ್ರೀ ಇದ್ದು ಮೀಟ್ ಆಗಬೇಕಂದ್ರೆ ಮಾತ್ರ ಬನ್ನಿ, ಅದಕ್ಕಂತೇನು ಬರೋ ಅವಶ್ಯಕತೆ ಬೇಡ ಸರ್. ಇವಾಗ ನೆನೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಇವತ್ತು ಏನು ರನ್ ಆಗಿದೆ ಒಂದು ಸತಿ ನೋಡೋಣ. ಇಲ್ಲಾಂದರೆ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ನೋಡಿ ಒಂದು ಸತಿ ಪ್ಲೇ ಮಾಡ್ತೀನಿ. ಫಸ್ಟ್ ಹಾಫ್ ಮೇಲೆ ಹೋದರೆ ಸೆಕೆಂಡ್ ಹಾಫಲ್ಲಿ ಇಲ್ಲಿಂದ ಲಾಸ್ಟ್ ಎಷ್ಟು ಲಾಸ್ಟ್ 45 ಮಿನಿಟ್ಸ್ ನಿಮಗೆ ಪ್ರಾಫಿಟ್ ಬುಕ್ಕಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಪ್ರಾಫಿಟ್ ಬುಕ್ಕಿಂಗ್ ಅಂದರೆ ಗೊತ್ತಲ್ಲ, ಕರೆಕ್ಷನ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ಸಿಂದ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ ನೋಡಿಕೊಂಡು ನೀವು ಟ್ರೇಡ್ ಮಾಡಿ. ನಾಳೆ ಫಸ್ಟ್ ಹಾಫ್ ಮೇಲೆ ಹೋದರೆ ಸೆಕೆಂಡ್ ಹಾಫ್ ಪ್ರಾಫಿಟ್ ಬುಕ್ಕಿಂಗ್ ಇರುತ್ತೆ. ಫಸ್ಟ್ ಹಾಫೇ ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ಇಲ್ಲಿ ಸ್ವಲ್ಪ ಹೊತ್ತು ಫೈಟ್ ಮಾಡಿ ಆಮೇಲೆ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ವೀಕೆಂಡ್ ಬೇರೆ, 2 ಡೇಸ್ ರಜಾ ಇರುತ್ತೆ. ನಿಫ್ಟಿ ಅರ್ಥ ಮಾಡ್ಕೋಬೇಕು. ರೆಸಿಸ್ಟೆನ್ಸ್ ಲೆವೆಲಲ್ಲಿ ಸಿಕ್ಕಿದ್ರೆ ಸೆಲ್ ಮಾಡ್ಕೋಬೇಕು, ಸಪೋರ್ಟ್ ಲೆವೆಲ್ ಸಿಕ್ಕಿದ್ರೆ ಬೈ ಮಾಡ್ಕೋಬೇಕು ಅಂತ. ಓಕೆ, ಬಿಕಾಸ್ ಮಾರ್ಕೆಟ್ ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಸೆಂಟ್ರಲ್ ಇದೆ. ಕೇಳಿಸ್ಕೊಂಡ್ರಲ್ಲ ಅನಾಲಿಸಿಸು. ಮೇನ್ ಗ್ರೂಪವ್ರಿಗೆ ಇನ್ನೂ ಬರ್ಕೊಟ್ಟಿದ್ದೆ, ಗ್ಯಾಪ್ ಅಪ್ ಓಪನ್ ಆಗಿ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಮೇಲೆ ಹೋದರೆ ಇದ್ರ ಹೈಯಲ್ಲಿ ಬೈ ಮಾಡ್ಕೊಳ್ಳಿ ಅಂತ. ಅದು ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ ಏನಾಗಿದೆ, ಫಸ್ಟ್ ಹಾಫ್ ಮೇಲೆ ಹೋದರೆ ಸೆಕೆಂಡ್ ಹಾಫ್ ಸೆಲ್ ಮಾಡಿ. ಇದು ಫಸ್ಟ್ ಹಾಫ್ ಮೇಲೆ ಹೋಯ್ತಾ, ಸೆಕೆಂಡ್ ಹಾಫ್ ಸೆಲ್ ಮಾಡಿ. ಅಲ್ಲಿ ಕ್ಯಾಂಡಲ್ ಬರ್ತಿದ್ದೆ ನೋಡಿಕೊಂಡ್ರೆ ಸೇಮ್ ಕ್ಯಾಂಡಲ್ ರಿಜೆಕ್ಷನ್ ಕ್ಯಾಂಡಲ್ ಬರುತ್ತೆ, ಇಲ್ಲಿಂದ ಸೆಲ್ ಮಾಡಿ. ಬೇಕಾದರೆ ಯೂಟ್ಯೂಬ್ ಇನ್ನೊಂದು ಸತಿ ಪ್ಲೇ ಮಾಡಿ ನೋಡ್ಕೊಳ್ಳಿ. ಸೇಮ್ ಕ್ಯಾಂಡಲ್ ಬರ್ತಿದ್ದೀನಿ. ಓಕೆ, ಇದೇ ಕ್ಯಾಂಡಲ್ ಬರುತ್ತೆ, ಸೆಲ್ ಮಾಡಿ ಅಂತ. ಪ್ಲಸ್ ನೀವು ಲೆವೆಲ್ಸ್ ನೋಡಿ. ಅದಕ್ಕೆ ನಾನು ಪ್ರತಿದಿನ ಹೇಳೋದು ಲೆವೆಲ್ಸ್ ಹಾಕ್ಕೊಳ್ಳಿ ಅಂತ. ನೀವು ಯಾರು ಹಾಕ್ಕೊಳ್ಳಲ್ಲ. ನೀವು ಝೂಮ್ ಮಾಡಿ ನೋಡಿಕೊಂಡ್ರು ಪಿನ್ ಟು ಪಿನ್ ಅದೇ ಲೆವೆಲ್ಗೆ ಟಚ್ ಆಗಿ ಅಲ್ಲಿಂದಲೇ ನಾನು ಬರ್ದಿದ್ದ ಕ್ಯಾಂಡಲ್ ರಿಜೆಕ್ಷನ್ ಕ್ಯಾಂಡಲ್ ಬಂದು ಅಲ್ಲಿಂದ ಮಾರ್ಕೆಟ್ ಫಾಲ್ ಆಗಿದೆ. ಓಕೆ, ಲೆವೆಲ್ಸ್ ಹೆಂಗೆ ವರ್ಕ್ ಆಗ್ತದೆ ಒಂದ್ಸಲಿ ಚೆಕ್ ಮಾಡಿ. ಇಷ್ಟು ಫಾಲ್ ಆದಮೇಲೆ ಸಪೋರ್ಟ್ ಹತ್ರ ನಿಂತ್ಕೊಂಡಿದೆ ನೋಡಿ. ಓಕೆ, ಲೆವೆಲ್ಸ್ ಈ ಥರ ವರ್ಕ್ ಆಗ್ತವೆ. ಪ್ಲಸ್ ಈ ಲೆವೆಲ್ ಬ್ರೇಕ್ ಮಾಡಬೇಕಂದ್ರೆ ನಾನು ನಿಮಗೆ ಸುಮಾರು ಸತಿ ಹೇಳ್ತೀನಿ, ನನ್ನ ಲೆವೆಲ್ ಬ್ರೇಕ್ ಮಾಡಬೇಕಂದ್ರೆ ಮಾರ್ಕೆಟ್ ಮಿನಿಮಮ್ 2 ಅವರ್ಸ್ ಫೈಟ್ ಮಾಡಬೇಕು. ಸ್ಟ್ರಾಂಗ್ ಕ್ಯಾಂಡಲ್ ಮಾತ್ರ ಬ್ರೇಕ್ ಆಗೋದು ಅಂತ. ಲೈವಲ್ಲಿ ಇವತ್ತು ನಾವು ಲೈವಲ್ಲಿ ಕೂಡ ತೋರಿಸ್ದೆ ಮೇನ್ ಸ್ಟೂಡೆಂಟ್ಸ್ಗೆ. ನೋಡಿ, ಇದೊಂದು ಫ್ಲಾಗ್ ಕಾಣ್ತಾ ಇದೆಯಾ ಇಲ್ಲಿ, 2 ಅವರ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ 2 ಅವರ್ ಫೈಟ್ ಮಾಡಿ ಸ್ಟ್ರಾಂಗ್ ಕ್ಯಾಂಡಲಲ್ಲೇ ಬ್ರೇಕ್ ಮಾಡಿದೆ ನೋಡಿ. ಇದು ಬ್ರೇಕ್ ಆದಮೇಲೆ ಮೇಜರ್ ರೆಸಿಸ್ಟೆನ್ಸ್ವರೆಗೂ ಹೋಗಿ ಪಿನ್ ಟು ಪಿನ್ ಅದಕ್ಕೆ ಟಚ್ ಆಗಿ ಅಲ್ಲಿಂದ ಫಾಲ್ ಆಯಿತು. ಅನಾಲಿಸಿಸ್ ಏನು ಹೇಳಿದ್ದು ಅದು ವರ್ಕ್ ಆಯಿತಾ? ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಹೇಳಿದ್ವಿ, ಫಸ್ಟ್ ಹಾಫ್ ಮೇಲೆ ಹೋದರೆ ಸೆಕೆಂಡ್ ಹಾಫ್ ಸೆಲ್ ಮಾಡಿ. ಅದರಲ್ಲಿ ನೋಡಿ ಫಸ್ಟ್ ಹಾಫಲ್ಲಿ ಮೇಲೆ ಹೋಗಿದೆ. ಫಸ್ಟ್ ಹಾಫಲ್ಲಿ ಒಂದು PE ಇತ್ತು, PE ಟಾರ್ಗೆಟ್ ಬಂತು. ಅದಾದಮೇಲೆ ಮೇಲೆ ಹೋಯ್ತು, ಒಂದು CE ಮಾಡಿದ್ವಿ, CE ಟಾರ್ಗೆಟ್ ಬಂತು. ಮತ್ತು ಅಲ್ಲಿಂದ PE. ಓಕೆ, ಕ್ಲಿಯರ್. ಇನ್ನೂ ಕಂಟಿನ್ಯೂ ಇದೆ, PE ಹೋಲ್ಡಿಂಗಲ್ಲಿದೆ ಮಂಡೇಗೆ. ಓಕೆನಾ? ನೋಡಿ ಈ ಥರ ಇದೆ. ಪ್ಲಸ್ ನಿನ್ನೆ ನಿಮ್ಗೊಂದು ತೋರಿಸ್ತೀನಿ, ಒಂದು ನಿಮಿಷ. ಇದು ನೋಡಿ, ನಿನ್ನೆ ಒಂದು ಚಾರ್ಟ್ ನಮ್ಮ ಟಾರ್ಗೆಟ್ ಇತ್ತು. ಟಾರ್ಗೆಟ್ ಏನೋ ಒಂದ್ಸರಿ ನೀವೇ ಚೆಕ್ ಮಾಡ್ಕೊಳ್ಳಿ. $46,450 ಇದು ಟಾರ್ಗೆಟ್ ಇತ್ತು. ಟಾರ್ಗೆಟ್ ಬಂದಿಲ್ಲ, ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೆ, ಟಾರ್ಗೆಟ್ ಬಂದಿಲ್ಲ, ಟೈಮ್ ಆಗೋಯ್ತು. ಬೆಳಿಗ್ಗೆ 9:20ಗೆ ನೋಡೋಣ, ನೋಡಿ ಏನಾಗುತ್ತೆ ಬೆಳಿಗ್ಗೆ ಅಂತ. ಬೆಳಿಗ್ಗೆನೇ ಹೇಳಿದ್ದೀನಿ ಟಾರ್ಗೆಟ್ ಡನ್. ಓಕೆ, 370 ಪಾಯಿಂಟು. ಓಕೆನಾ? ಇಲ್ಲಿ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಎಷ್ಟು ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗ್ತದೆ ಅಂತ. ನೀವು ನೋಡ್ಕೋಬೋದು. ಒಂದು ನಿಮಿಷ ಇದೆ ಗಿಡ ನೋಡಿ. ಇಲ್ಲಿ 400 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ದೆ. ಮಾರ್ಕೆಟು ಓಪನ್ ಆಗೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ 400 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಯಿತಾ. ನಾವು ಇಟ್ಕೊಂಡಿದ್ದು ಟಾರ್ಗೆಟ್ ಡನ್. ಕ್ಲಿಯರ್? BTST ಬಂದಿದೆಯಾ? ಇದಾದಮೇಲೆ PE 2 ಕಾಲು ಬಂದಿದೆ. ಓಕೆ, ಅನಾಲಿಸಿಸ್ ಪಿನ್ ಟು ಪಿನ್ ವರ್ಕ್ ಆಗಿದೆ, ಲೆವೆಲ್ಸ್ ವರ್ಕ್ ಆಗಿದ್ದಾವೆ, ಎಲ್ಲನೂ ವರ್ಕ್ ಆಗಿದೆ. ಇಲ್ಲಿ ನೋಡಿ ನಮ್ಮ ಲೆವೆಲ್ಸ್ ಕರೆಕ್ಟಾಗಿ ಪಿನ್ ಟು ಪಿನ್ ನಮ್ಮ ಲೆವೆಲ್ಸ್ ಟಚ್ ಆಗಿ ಅಲ್ಲಿಂದ ರಿಜೆಕ್ಷನ್ ಆಗಿ ಫಾಲ್ ಆಗುತ್ತೆ ಅಂತ ಬರ್ಕೊಂಡಿದ್ವಿ. ಸೇಮ್ ಫಾಲ್ ಆಯಿತು. ಯಾರು ಮಾಡಾಕಿದ್ದಾರೆ, ಎಷ್ಟು 15,000 ರೂಪಾಯಿ ಪ್ರಾಫಿಟ್ ಮಾಡಾಕಿದ್ದಾರೆ ಒಂದು ಸಾರು. ಪ್ರಾಬ್ಲಮ್ ಇಲ್ಲ. ಈ ಥರ ಪಿನ್ ಟು ಪಿನ್ ಲೆವೆಲ್ಸ್ ವರ್ಕ್ ಆಗ್ತವೆ. BTST ವರ್ಕ್ ಆಗ್ತದೆ. ಫಸ್ಟ್ ಹಾಫ್ ಮೇಲೆ ಅಂದರೆ ಮೇಲೆ ಹೋಗುತ್ತೆ, ಸೆಕೆಂಡ್ ಹಾಫ್ ಫಾಲ್ ಅಂದರೆ ಫಾಲ್ ಆಗುತ್ತೆ. ಲೆವೆಲ್ಸ್ ಪಿನ್ ಟು ಪಿನ್ ವರ್ಕ್ ಆಗ್ತವೆ. ಇದೆಲ್ಲ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ನೀವು ಲೆವೆಲ್ಸ್ ಹಾಕ್ಕೊಳ್ಳಿ ಅಂತ. ಯಾಕೆಂದರೆ ಲೆವೆಲ್ಸ್ ಗೊತ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ರೆಸಿಸ್ಟೆನ್ಸ್ ಹತ್ರ ಬೈ ಮಾಡಬಾರ್ದು, ಸಪೋರ್ಟ್ ಹತ್ರ ಸೆಲ್ ಮಾಡಬಾರ್ದು ಗೊತ್ತಾಗುತ್ತೆ.
ಯಾರು ಹಾಕ್ಕೊಳ್ಳಲ್ಲ ಗೊತ್ತು, ಯಾಕಂದರೆ ಫ್ರೀಯಾಗಿ ಹೇಳ್ತೀವಲ್ಲ, ಅದಕ್ಕೆ ಬೆಲೆ ಇರಲ್ಲ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹಾಕ್ಕೊಳ್ಳಿ. ಓಕೆ. ಪ್ಲಸ್ ಇನ್ನೊಂದು, ನನ್ನ ಕಡೆಯಿಂದ ಟಾಪ್ 100ಗೆ ನಿಮಗೆ ತೋರಿಸ್ತೀನಿ ನಾನು ರಿಸಲ್ಟು. ಇದು ಓಕೆ, ಟಾಪ್ 100ಗೆ 100 ಬಂದಿದೆ ರಿಸಲ್ಟ್ ನಮ್ಮ ಕಡೆಯಿಂದ. ಬಟ್ ನಿಮ್ಮ ಕಡೆಯಿಂದ ನನಗೇನು ಸಪೋರ್ಟ್ ಸಿಗ್ತಾ ಇಲ್ಲ. ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಈ BN ರೋನ್ನ ಬೆಳೆಸಿ. ಇಲ್ಲೊಂದು ಪೀಕ್ ಒಂದಿದೆ ನೋಡಿ, ವಂಡರ್. ಇದೊಂದು ಪೀಕಲ್ಲಿದೆ. ಇದು ಆಕ್ಟಿವ್ ಆಗೋದು ಲೇಟ್ ಅಂತ ಹೇಳಿದ್ದೀನಿ. ಈ ಕಾಲ್ ಆಕ್ಟಿವ್ ಆಗೋದು ಲೇಟ್ ಇದೆ. ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಒನ್ಸ್ ಆಕ್ಟಿವ್ ಆದಮೇಲೆ ಗುಡ್ ಫಾಲ್ ಬರುತ್ತೆ ಅಂತ ಹೇಳಿದ್ದೀನಿ. ಓಕೆ, ಗುಡ್ ಫಾಲ್ ಬಂದಿದೆ ಎಲ್ಲ ಒಂದ್ಸಲಿ ಚೆಕ್ ಮಾಡಿ. ಇಲ್ಲಿ ಫಾಲ್ ಆಗಿದೆ ಎಲ್ಲ ಚೆಕ್ ಮಾಡಿ. ಪ್ಲಸ್ ಲಾಸ್ಟ್ 45 ಮಿನಿಟ್ಸು ನಿಮಗೆ ಇಂಪಾರ್ಟೆಂಟು. ಒಳ್ಳೆ ಫಾಲ್ ಆಗುತ್ತೆ ಅಂತ ನೆನ್ನೆ ಹೇಳಿದ್ದೆ, ಅಲ್ಲಿ ಬರೆದಿದ್ದೆ ಕೂಡ. ಈಗ ವಿಡಿಯೋ ನೋಡಿದ್ರಲ್ಲ, ಲಾಸ್ಟ್ 45 ಮಿನಿಟ್ಸ್ ಇಂಪಾರ್ಟೆಂಟ್ ಅಂತ. ನೀವೀಗ ಕ್ಯಾಂಡಲ್ ಮೇಲೆ ಮೌಸ್ ಇಟ್ಟರೆ ಇಲ್ಲಿ ಕೆಳಗಡೆ ಟೈಮ್ ಬರುತ್ತೆ. ಇದ್ರ ಮೇಲೆ ಮೌಸ್ ಇಟ್ಟರೆ ಇಲ್ಲಿ ಟೈಮ್ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. 2:45 ಕ್ಯಾಂಡಲ್ ಕಾಣ್ತಾ ಇದೆಯಾ? ಈ ಕ್ಯಾಂಡಲ್ ನಿಮ್ಮ ಚಾಟಲ್ಲಿ ಕೂಡ ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಈ ಕ್ಯಾಂಡಲ್ 2:45 ಕ್ಯಾಂಡಲ್. ಇದ್ರ ಮೇಲೆ ಮೌಸ್ ಇಟ್ಟರೆ ಇದು 2 ಗಂಟೆ 45 ನಿಮಿಷ ಕ್ಯಾಂಡಲ್. ಇಲ್ಲಿ ಟೈಮ್ ಗೊತ್ತಾಗುತ್ತೆ ನಿಮಗೆ. ಇನ್ನೊಂದ್ಸಲ ಇರ್ತೀನಿ ನೋಡ್ಕೊಳ್ಳಿ. 2:45 ಕೆಳಗಡೆ ಕಾಣ್ತಾ ಇದೆಯಲ್ಲ ಟೈಮ್. ಲಾಸ್ಟ್ 45 ಮಿನಿಟ್ಸ್ ನಾನು ಬರೆದಿದ್ದೆ, ಲಾಸ್ಟ್ 45 ಮಿನಿಟ್ಸು ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ. 2:45ಇಂದ 3:30ವರೆಗೂ ಮಾರ್ಕೆಟ್ ಫಾಲ್ ಆಗಿದೆಯಾ ಇಲ್ಲ ನೀವು ಒಂದ್ಸಲಿ ಚೆಕ್ ಮಾಡಿ. ವಿತೌಟ್ ಗ್ರೀನ್ ಕ್ಯಾಂಡಲ್ ಬಂದಿದೆಯಾ ಇಲ್ಲ ನೋಡಿ. 430 ಪಾಯಿಂಟ್ ಫಾಲ್ ಆಗಿದೆ 45 ಮಿನಿಟ್ಸಲ್ಲಿ. ನಾವೇನು ಅನಾಲಿಸಿಸ್ ಮಾಡಿದ್ವಿ, 45 ಮಿನಿಟ್ಸ್ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ. ಪಿನ್ ಟು ಪಿನ್ ಕರೆಕ್ಟಾಗಿ ಅದೇ ಟೈಮ್ ಪ್ರಕಾರ ಅದೇ ಟೈಮ್ಗೆ ಅಷ್ಟೇ ಫಾಲ್ ಆಗಿ ಬಂದಿದೆ. ಈ ಥರ ನನ್ನ ಕಡೆಯಿಂದ ನಿಮಗೆ ತುಂಬ ಸಪೋರ್ಟ್ ಸಿಗ್ತಾಯಿದೆ. ಬಟ್ ನಿಮ್ಮ ಕಡೆಯಿಂದ ಯಾರು ಲೈಕ್ ಆಗಲಿ, ಶೇರ್ ಆಗಲಿ, ಸಬ್ಸ್ಕ್ರೈಬ್ ಆಗಲಿ ಬೆಳೆಸ್ತಾ ಇಲ್ಲ. ಅದು ನಿಮ್ಮ ಕರ್ತವ್ಯ ಅಂತ ನೀವು ತಿಳ್ಕೋಬೇಕು. ಇಂಟ್ರೆಸ್ಟ್ ಇರೋರು ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ಯಾಕೆಂದರೆ ಸುಮ್ಮನೆ ನಾನು ಏನು ಅದರಿಂದ 10 ಜನ ಕೂಡ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ. ಒಂದು ವಾರ ಆದರೂ ಅಂತ ನೋಡಿದ್ರೆ ಅದರಿಂದ ಮಾಡಿ ಏನು ಯೂಸ್ ಇಲ್ಲ. ಇಷ್ಟು ತಲೆ ಕೆಡಿಸ್ಕೊಂಡು 1 ಗಂಟೆಗಟ್ಟಲೆ ವೀಡಿಯೋ ಮಾಡೋ ಬದಲು ಆ ಗಂಟೆಗಟ್ಟಲೆ ನಾನು ಅನಾಲಿಸಿಸ್ ಮಾಡಿಕೊಂಡ್ರೆ ನನಗೆ ಇನ್ನೂ ಪ್ರಾಫಿಟ್ ಜಾಸ್ತಿ ಬರುತ್ತೆ. ಅದನ್ನು ನೀವೆಲ್ಲ ಅರ್ಥ ಮಾಡ್ಕೋತೀರ ಅಂದ್ಕೊಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಮಂಡೇ ಅಷ್ಟೊಳಗಡೆ ಎಲ್ಲರೂ ನಿಮ್ಮ ಕರ್ತವ್ಯ ಅಂದ್ಕೊಂಡು ಅದು 500ಗೆ ಸೇರಿಸಿ. 500ಗೆ ಸೇರಿಸಿದ್ರೆ, ಇಲ್ಲಾಂದರೆ 1000ಗೆ ಸೇರಿಸಿದ್ರೆ ಆಫರ್ ಇದ್ದ ನಿಮ್ಮದು 1000ಗೆ ರೀಚ್ ಮಾಡಿದ್ರೆ ನೀವು, ನಾನು ತಗೊಳ್ಳೋ ಪ್ರತಿ ಒಂದು ಟ್ರೇಡು ಯೂಟ್ಯೂಬಲ್ಲಿ ಲೈವ್ ಕೊಡ್ತೀನಿ ನಾನು. ಆವಾಗ ನೀವೇನು ಟ್ರೇಡ್ ಮಾಡ್ತೀರಾ, ನೀವು ಇದಕ್ಕಿಂತ 100 ಟೈಮ್ಸ್ ಬೆಟ್ರಾಗಿರ್ತದೆ ನಿಮ್ಮ ಎಂಟ್ರಿ ಎಕ್ಸಿಟ್ಗಳು. ಓಕೆ, 1000 ರೀಚ್ ಮಾಡಿಸಿದ್ರೆ ಮಂಡೇವರೆಗೂ 500 ರೀಚ್ ಮಾಡಿಸಿ. ರೀಚ್ ಆಗಿಲ್ಲ ಅಂದರೆ ಮಂಡೆಯಿಂದ ಇಷ್ಟು ಟಾಪ್ ಕ್ಲಾಸ್ ಅನಾಲಿಸಿಸ್ ಬರಲ್ಲ. ಯಾಕಂದರೆ ಸ್ವಲ್ಪ ಜನ ಗ್ರೂಪಲ್ಲಿ 100 ಜನ ಇದ್ದೀರಾ. ಆ 100 ಜನದಲ್ಲಿ ಒಂದು 60-70 ಜನ ನೋಡಿರ್ತೀರ. ಅದೊಂಥರ ನೋಡೋಕ್ಕೆ ಒಂಥರ ಶೇಮ್ ಅನಿಸ್ತಿರ್ತದೆ. ನೋಡಿ, ಈ ಗ್ರೂಪಲ್ಲಿ ಎಷ್ಟು ಜನ ಇದ್ದೀರಾ ಅಂದರೆ 100 ಜನ ಇದ್ದೀರಾ. ಇಲ್ಲಿ ವ್ಯೂಸ್ ಆಗಿರೋದು ಮಾತ್ರ 76 ಆಗಿರ್ತವೆ. ಅಂದರೆ ನಮ್ಮ ಗ್ರೂಪಲ್ಲಿರೋರೇ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ನೋಡೋಕ್ಕೆ ಅಲ್ವಾ. ಇಂಟ್ರೆಸ್ಟ್ ಇರೋರು ಮಾತ್ರ ಬರಬೇಕು. ನೋಡ್ಕೊಳ್ಳಿ, ಅದನ್ನು 500ಗೆ ಬೆಳೆಸೋ ಜವಾಬ್ದಾರಿ ನಿಮ್ಮದು. ನಿಮಗೆ ಟಾಪ್ ಕ್ಲಾಸ್ ಅನಾಲಿಸಿಸ್ ಮಾಡೋ ಜವಾಬ್ದಾರಿ ನಮ್ಮದು. ಓಕೆ, ಹೊಸಬ್ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಓಕೆನಾ? ಥ್ಯಾಂಕ್ ಯು. ಹ್ಯಾಪಿ ವೀಕೆಂಡ್. ಪ್ಲಸ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ನಾಳೆ ಯಾರಾದ್ರೂ ಆ ಕಡೆ ಮೈಸೂರು ಕಡೆ ಬರೋರು, ಪಕ್ಕದಲ್ಲಿರೋರು ನೀವು ಫ್ರೀ ಇದ್ದರೆ ಮಾತ್ರ ಬನ್ನಿ. ಅದಕ್ಕಂತ ಹುಡ್ಕೊಂಡು ಬರಬೇಡಿ. ಓಕೆ, ಥ್ಯಾಂಕ್ ಯು.